ತಗೊಂಡೋದ ಈಗ ಪ್ರಶ್ನೋತ್ತರ ಅಂತ ಹೇಳ್ಬಿಟ್ಟು ಈಗ ಪ್ರಶ್ನೋತ್ತರ ಶ್ರೀ ಬಸನಗೌಡ ತುರಿಯಾಳ್ ಇಲ್ಲ ತಮ್ಮಯ್ಯ HD ಮೈಕು ಸನ್ಮಾನ್ಯ ಅಧ್ಯಕ್ಷರೇ, ಅವಕಾಶಕ್ಕಾಗಿ ಧನ್ಯವಾದಗಳು. ನಾನು ಚುಕ್ಕೆ ಗುರುತಿನ ಪ್ರಶ್ನೆ 654ನ ಮಾನ್ಯ ಉಪಮುಖ್ಯಮಂತ್ರಿಗಳು ಗಮನಕ್ಕೆ ತಂದಿದ್ದೇನೆ. ಅದಕ್ಕೆ ಉತ್ತರವನ್ನು ಬಯಸ್ತಾ ಇದ್ದೇನೆ. ಅಧ್ಯಕ್ಷರೇ, ಉತ್ತರಗಳನ್ನು ಒದಗಿಸಲಾಗಿದೆ. ಮಾನ್ಯ ಅಧ್ಯಕ್ಷರೇ, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ನಾವು ಮನವಿ ಸಲ್ಲಿಸಿದ್ದೆ. ಚಿಕ್ಕಮಗಳೂರಿನಲ್ಲಿ ಏನು ತಾಲೂಕು ಆಡಳಿತ ಸೌಧ ಇದೆ, ಅಲ್ಲಿ 2 ಫ್ಲೋರ್ ಬಿಲ್ಡಿಂಗ್ ಇದ್ದು ಅಲ್ಲೇ ಸಬ್ ರಿಜಿಸ್ಟರ್ ಕಚೇರಿ ಮಾಡಿದ್ದು. ಅಲ್ಲಿಗೆ ವಯಸ್ಸಾದವರು ಹೋದಂತ ಸಂದರ್ಭದಲ್ಲಿ ಆ ಕಚೇರಿಗೆ ಮೇಲೆ ಹೋಗ್ಲಿಕ್ಕೆ ತೊಂದರೆ ಆಗ್ತಾ ಇದೆ. ಬಹುಶಃ ಸಂಧ್ಯಾ ಸುರಕ್ಷಾ, ವಿಧವಾ ವೇತನ, ಈ ಫಲಾನುಭವಿಗಳು ಸಹ ಮೇಲ್ಗಡೆ ಹೋಗ್ಲಿಕ್ಕೆ ತೊಂದರೆ ಆಗ್ತಿರೋದ್ರಿಂದ ಅಲ್ಲಿಗೆ ಲಿಫ್ಟಿನ ಅವಶ್ಯಕತೆ ಇದೆ ಅಂತ ನಾನು ಹೇಳಿದ್ದೇನೆ. ಅದಕ್ಕೆ ಸಂಬಂಧಪಟ್ಟಂತೆ ಸನ್ಮಾನ್ಯ ಉಪಮುಖ್ಯಮಂತ್ರಿಯವರು ನನಗೆ ಪೂರಕವಾಗಿ ಸ್ಪಂದಿಸಿ ಅದನ್ನ ಮಾಡಿಸಿಕೊಡ್ತೇನೆ ಅಂತ ಹೇಳಿದ್ದಾರೆ. ಆ ಪ್ರಜಾಸೌಧ ಕಟ್ಟಡದಲ್ಲಿ ಲೋಕೋಪಯೋಗಿ ಇಲಾಖೆಯ ಅಭಿಯಂತರರಿಗೆ ಪ್ರಸ್ತಾವನೆ ಸಲ್ಲಿಸಲು ತಿಳಿಸಿರೋದಕ್ಕೆ ನಾನು ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಮಾನ್ಯ ಅಧ್ಯಕ್ಷರೇ, ಅದರ ಬಗ್ಗೆ ಒಂದಷ್ಟು ಮಾನ್ಯ ಸಚಿವರು ಉತ್ತರ ಕೊಡಬೇಕು ಅಂತ ಕೇಳ್ಕೊಂತೀನಿ. ಮಾನ್ಯ ಅಧ್ಯಕ್ಷರೇ, ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಚಿಕ್ಕಮಗಳೂರಿನಲ್ಲಿ ಈಗಾಗಲೇ ಅಲ್ಲಿ ಭೂ ದಾಖಲೆ ಸಹಾಯಕ ನಿರ್ದೇಶಕರ ಕಚೇರಿ ಇದೆ. ಆಹಾರ ಇಲಾಖೆ ಅಬಕಾರಿ ಉಪಾಧೀಕ್ಷರ ಕಚೇರಿ ಇದೆ. ಎಲ್ಲ ಕಚೇರಿ ಬಹಳ ಜನಗಳು ಅಲ್ಲಿ ಹೋಗ್ತಾರೆ. ಅಲ್ಲಿ ಲಿಫ್ಟ್ ಇಲ್ಲ. ಅದರಿಂದ ಮಾನ್ಯ ಸದಸ್ಯರು ಲಿಫ್ಟ್ ಹಾಕ್ಸ್ಕೊಡಿ ಅಂತ ಕೇಳ್ತಾ ಇದ್ದಾರೆ. ಅದನ್ನ ಪ್ರಸ್ತಾವನೆಯನ್ನ ತರಿಸಿಕೊಂಡು ಅದನ್ನು ಮಂಜೂರು ಮಾಡಿಕೊಡ್ತೇನೆ ಮಾನ್ಯ ಸಭಾಪತಿ. ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳು. ನನಗೆ ಈ ಹಿಂದೆ ಇದ್ದ ಕೃಷ್ಣ ಬೈರೇಗೌಡರು ಸಹ ನಮಗೆ ಕಂದಾಯ ಮಂತ್ರಿಗಳಾಗಿ ಸ್ಪಂದಿಸಿದ್ದಾರೆ. ಇವತ್ತು ಜಿ ಪರಮೇಶ್ವರ್ ಸಾಹೇಬರು ಒಳ್ಳೆ ರೀತಿಯಲ್ಲಿ ಸ್ಪಂದಿಸಿರೋದ್ರಿಂದ ಖಂಡಿತ ಲೋಕೋಪಯೋಗಿ ಇಲಾಖೆ ಪ್ರಸ್ತಾವನೆ ಕಳಿಸಿದ ಮೇಲೆ ಅವ್ರು ಮಾಡಿಕೊಡ್ತಾರೆ ಅನ್ನೋ ಒಂದು ಭರವಸೆ ನಮಗಿದೆ. ಈ ಸಂದರ್ಭದಲ್ಲಿ 2 ವಿಷಯವನ್ನು ಮಾತಾಡಲಿಕ್ಕೆ ದಯಮಾಡಿ ಅಧ್ಯಕ್ಷರು ಅವಕಾಶ ಮಾಡಿಕೊಡ್ಬೇಕು. ನಮ್ಮ ತಾಲೂಕು ಚಿಕ್ಕಮಗಳೂರು ತಾಲೂಕು, ನನ್ನ ಕ್ಷೇತ್ರ, ಈಗಾಗಲೇ ಬರಗಾಲ ಪ್ರಾರಂಭ ಆಗಿದೆ. ಆ ಬರಗಾಲ ತಾಲೂಕನ್ನ ಘೋಷಣೆ ಮಾಡುವ ಸಂದರ್ಭದಲ್ಲಿ ಏನು ಕೇಂದ್ರ ಸರ್ಕಾರದ ಮಾನದಂಡ ಇದೆ, ಪ್ರತಿ ತಾಲೂಕಿಗೆ ಬರಗಾಲವನ್ನು ಘೋಷಣೆ ಮಾಡ್ತಾರೆ. ಆದರೆ ನಂದು ಅರೆಮಲೆನಾಡು ಪ್ರದೇಶ ಆಗಿರೋದ್ರಿಂದ ನನ್ನ ಕ್ಷೇತ್ರದ 4 ಹೋಬಳಿಗಳು ಬಯಲಸೀಮೆಗೆ ಬರ್ತವೆ. ಆ ಸಂದರ್ಭದಲ್ಲಿ ಈ ಏನು ತಾಲೂಕು ವೈಸ್ ಮಾಡ್ತಾರೆ ಬರಗಾಲ ಪ್ರದೇಶ, ಅದನ್ನ ಹೋಬಳಿಶಾ ಮಾಡಿದ್ರೆ ಖಂಡಿತ ಅನುಕೂಲ ಆಗ್ತದೆ. ನನ್ನ 2 ಹೋಬಳಿ ನನ್ನ ಕ್ಷೇತ್ರದ ಮಳೆ ಅವರ ಮಾನದಂಡಕ್ಕೆ ತಕ್ಕಂತೆ ಮಳೆ ಬರ್ತದೆ. ಆ ಸಂದರ್ಭದಲ್ಲಿ ಅದನ್ನ ಮಾನದಂಡ ಸ್ವೀಕರಿಸಿದಾಗ ಈ 2 ಹೋಬಳಿಗಳು ಬರೋದಿಲ್ಲ. ದಯಮಾಡಿ ಮಾನ್ಯ ಅಧ್ಯಕ್ಷರೇ, ಕಂದಾಯ ಸಚಿವರು, ಉಪಮುಖ್ಯಮಂತ್ರಿಗಳ ಬಳಿ ಮನವಿ ಏನು ಅಂತ ಹೇಳಿದ್ರೆ, ಬರಗಾಲವನ್ನ ಗುರುತಿಸುವ ಸಂದರ್ಭದಲ್ಲಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ನಮ್ಮ ಲಕ್ಯ ಹೋಬಳಿ, ಕಸ್ಬಾ ಹೋಬಳಿ, ದೇವನೂರು ಮತ್ತೆ ಸಕರಾಪಟ್ಟಣ, ಇವುಗಳನ್ನ ಅಂಬ್ಳೆ ಹೋಬಳಿ, ಇವನ್ನ ಬರಗಾಲ ಪೀಡಿತ ಹೋಬಳಿಗಳು ಅಂತ ಘೋಷಣೆ ಮಾಡಬೇಕು ಅನ್ನೋ ಒಂದು ಮನವಿನೂ ಮಾಡ್ತೇನೆ. ಅದೇ ರೀತಿ ಮೊನ್ನೆ ನಾನು ಮಾತನಾಡುವ ಸಂದರ್ಭದಲ್ಲಿ ಕಸ್ತೂರಿ ರಂಗನ್ ವರದಿನ ನಾನು ಪ್ರಸ್ತಾಪ ಮಾಡ್ತಾ ಇದ್ದೆ. ಅವತ್ತು ನಾನು ಕಸ್ತೂರಿ ರಂಗನ್ ವರದಿ ಪ್ರಸ್ತಾಪ ಮಾಡುವ ಸಂದರ್ಭದಲ್ಲಿ ನನಗೆ ಸರಿಯಾಗಿ ಕೇಳಿಸ್ತಿಲ್ಲ. ಸನ್ಮಾನ್ಯ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ನಮ್ಮ ಅಶೋಕ್ ಅಣ್ಣನವರು ಬರಗಾಲದ ಪ್ರಶ್ನೆ ಮಾತಾಡ್ತಾ ಇದ್ದೀನಿ ಅಂತೇಳಿ ಆ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ರು. ಬರಗಾಲದಲ್ಲಿ ಎಷ್ಟು ಜನ ತಗೊಂಡೋಗಿದ್ಯಾ ಲೆಕ್ಕ ಕೊಡು ಅಂತ. ಸನ್ಮಾನ್ಯ ಅಧ್ಯಕ್ಷರೇ, ಬರಗಾಲವನ್ನ ಡಿಕ್ಲೇರ್ ಮಾಡುವಂತದ್ದು ಕೇಂದ್ರ ಸರ್ಕಾರದ ಆಯೋಗ ಬಂದು ಒಂದು ತಂಡ ಬಂದು ವರದಿ ಕೊಟ್ಟ ಮೇಲೆ ಬರಗಾಲ ಡಿಕ್ಲೇರ್ ಮಾಡ್ತಾರೆ. ಆಗ ಬರ ಪರಿಸ್ಥಿತಿ ತಾಲೂಕಿಗೆ ಅನುದಾನ ಕೊಡ್ತಾರೆ. ಹಿರಿಯರಾದ ಅಶೋಕಣ್ಣನವರು 8 ಬಾರಿ ಗೆದ್ದ ಹಿರಿಯ ಸದಸ್ಯರು ಅವತ್ತು ತಪ್ಪು ತಿಳುವಳಿಕೆಯಿಂದ ಅವರು ಬರಗಾಲ ಘೋಷಣೆ ಆಗಿದೆಯಾ
ಬರಗಾಲಕ್ಕೆ ಎಷ್ಟು ದುಡ್ಡು ತಗೊಂಡೋದೆ ಅಂತ ಕೇಳ್ಬಿಟ್ರು. ಅಶೋಕಣ್ಣ ನಮಗೆ ಹಿಂದೆ ನಾಯಕರಾಗಿದ್ದಂಥವ್ರು, ಅವರಿಂದ ನಾನು ಅದನ್ನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಮಾನ್ಯ ಅಧ್ಯಕ್ಷರೇ. ಆದ್ರೆ ಅದರ ಜೊತೆ ಇನ್ನೊಂದು ಪದ ಉಪಯೋಗಿಸಿ ನನಗೆ ಬಹಳ ನೋವನ್ನು ಉಂಟು ಮಾಡಿದ್ರು ಸದನದಲ್ಲಿ. ತಮ್ಮಯ್ಯ ನೀನು ಮುಂದೆ ಕಷ್ಟ ಅಂತ, ಆದ್ರೆ ಲೆಕ್ಕ ಕೊಡು ಅಂತ. ನಾನು ಕಳೆದ 3 ವರ್ಷ ನಮ್ಮ ನಿಕಟ ಪೂರ್ವ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯನವರು, ಈಗ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಆಶೀರ್ವಾದದಿಂದ, ನನ್ನ ಕ್ಷೇತ್ರದ ಗುರು ಹಿರಿಯರ ಆಶೀರ್ವಾದದಿಂದ, ನನ್ನ ಕ್ಷೇತ್ರದ ಮತದಾರ ಬಂಧುಗಳ ಆಶೀರ್ವಾದದಿಂದ ನಾನು ಶಾಸಕರಾಗಿ ಆಯ್ಕೆಯಾಗಿದ್ದೇನೆ. ನನ್ನನ್ನು ಆಯ್ಕೆ ಮಾಡಿರ್ತಕ್ಕಂಥ ಗುರು ಹಿರಿಯರಿಗೆ, ನನ್ನ ಕ್ಷೇತ್ರದ ಮತದಾರ ಬಂಧುಗಳಿಗೆ ನ್ಯಾಯ ಒದಗಿಸುವ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೇನೆ. ಲೆಕ್ಕ ಕೊಡೋದು ನಾನು ಪ್ರತಿ ವರ್ಷ 1 ವರ್ಷಕ್ಕೆ ಒಮ್ಮೆ, ಬಹುಶಃ ಈ ಸದನದಲ್ಲಿ ಕೆಲವು ಸದಸ್ಯರು, ಬಹುಶಃ ಎಲ್ಲಾ ಸದಸ್ಯರು ಲೆಕ್ಕ ಕೊಡಬಹುದು. ವರ್ಷಕ್ಕೊಮ್ಮೆ ನನ್ನ ಕ್ಷೇತ್ರದಲ್ಲಿ ಹೊಸದಾಗಿ ನಾನು ಏನು ಅನುದಾನ ತೆಗೆದುಕೊಂಡು ಹೋಗಿದ್ದೇನೆ, ಯಾವ್ಯಾವ ರಸ್ತೆ ಮಾಡ್ತಿದ್ದೇನೆ, ಅದನ್ನ ದಾಖಲೆ ಸಮೇತ ಪತ್ರಿಕಾಗೋಷ್ಠಿಯನ್ನು ಕರೆದು ಕೊಡ್ತಾ ಇರ್ತಕ್ಕಂಥ ಶಾಸಕ ನಾನು, ಪಾರದರ್ಶಕವಾಗಿ ಕೊಡ್ತಾ ಇದ್ದೇನೆ. ಹಾಗಾಗಿ ದಯಮಾಡಿ ನನ್ನ ಕ್ಷೇತ್ರಕ್ಕೆ ನಾನು ಅಶೋಕಣ್ಣನವ್ರನ್ನ ಕರೀತೇನೆ. ಒಂದೇ ಸೆಕೆಂಡ್, ಎರಡೇ ನಿಮಿಷ ಅಧ್ಯಕ್ಷರೇ. ನನ್ನ ಕ್ಷೇತ್ರಕ್ಕೆ ವಿರೋಧ ಪಕ್ಷದ ನಾಯಕರಾದ ಅಶೋಕನನ್ನ ಕರೀತೇನೆ. ಅವ್ರ ಮೇಲೆ ನನಗೆ ಪ್ರೀತಿ ಇದೆ, ಅವರಿಗೂ ನನ್ನ ಮೇಲೆ ಪ್ರೀತಿ ಇದೆ. ಅವರು ಬಂದ್ರೆ ನನ್ನ ಕ್ಷೇತ್ರದಲ್ಲಿ ಎಷ್ಟು ಅಭಿವೃದ್ಧಿ ಆಗಿದೆ ಅನ್ನೋದನ್ನ ಅವರಿಗೆ ತೋರಿಸಿ ಸತ್ಕಾರ ಮಾಡಿ ಕಳಿಸ್ತೇನೆ. ಅವರು ಬಹುಶಃ 5 ವರ್ಷದಿಂದ ಅವ್ರ ಸ್ನೇಹಿತರು ಶಾಸಕರಾಗಿದ್ರು, ಬಂದಾಗ ರಸ್ತೆ ನೋಡಿದ್ದಾರೆ. ಈಗ ನಾವು ಶಾಸಕರಾದ್ಮೇಲೆ ಬಂದು ರಸ್ತೆ ನೋಡಿದ್ರೆ 1 ಗುಂಡಿ 80 ಭಾಗ ರಸ್ತೆ ಚೆನ್ನಾಗಿದೆ. ಬಹುಶಃ ಅಶೋಕಣ್ಣ ಮರ್ತಿದ್ದಾರೆ. 2000 ಅಶೋಕಣ್ಣ ತೀರ್ಕೊಂಡು ಬರ್ತಾ ಇದ್ರೆ ಅವ್ರ ಸ್ನೇಹಿತರು ಏನಾಗ್ತಾರೆ ಅನ್ನೋದು ನನಗೂ ಗೊತ್ತಿದೆ, ಅವರಿಗೂ ಗೊತ್ತಿದೆ. ಹಾಗಾಗಿ ದಯಮಾಡಿ ಅಶೋಕಣ್ಣರ ಬಗ್ಗೆ ಇನ್ನೊಮ್ಮೆ ಆ ತರ ಬೇಡ ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ತಾರೆ. ಅಧ್ಯಕ್ಷರೇ ನೋಡಿ, ಅದಾನಿನ ಮನೆ ಕರ್ಸ್ಕೊಂತಾರೆ, ನಾಗೇಂದ್ರನ ಮನೆ ಕರ್ಸ್ಕೊಂಡು ರಾಜೀನಾಮೆ ಕೊಡಕ್ಕಾಗಲ್ಲ. ಅದಾನಿಗೆ ಕಾರ್ಪೊರೇಟ್ ಹಾಕಿ ಕರ್ಸ್ಕೊಂತಾರೆ, ಬೈತಾರೆ ಬಿಜೆಪಿ ಏಜೆಂಟ್ ಅವನೇ ಕರ್ಸ್ಕೊಂಡು ಚರ್ಚೆ ಮಾಡ್ತಾರೆ. ಇಲ್ಲಿ ನಾಗೇಂದ್ರನ್ ಕರ್ಕೊಂಡು 5 ನಿಮಿಷ ಕೆಲಸ ರಾಜೀನಾಮೆ, ಮನೆ ಕರೆಸಿ 5 ನಿಮಿಷ ಹೇಳಿದ್ರೆ ರಾಜೀನಾಮೆ ಆಗೋತತೆ. ಅದಾನಿಗೆ ಒಂದು ಗೌರವ ನಾಗೇಂದ್ರ ಒಂದ್ಸರಿ ಕೊಟ್ಬಿಡಿ, ಅವನು ಕಳಿಸ್ಬಿಡಿ ಮನೆಗೆ. ಇದು ಕಾಂಗ್ರೆಸ್ ಪಾರ್ಟಿ ಇವತ್ತು ಒಂದು ರೀತಿ ಅಪರಾಧಿ ಸ್ಥಾನದಲ್ಲಿ ನಿಂತಿದೆ. ಅಪರಾಧಿ ಸ್ಥಾನದಲ್ಲಿದೆ. ನಾವು ಬರಗಾಲ ಚರ್ಚೆ ಬಗ್ಗೆ ನಾವು ರೆಡಿ ಇದ್ದೀರಿ, ಮಾತಾಡಕ್ ರೆಡಿ ಇದ್ದೀರಿ. ಬರಗಾಲ ಚರ್ಚೆ ಬಗ್ಗೆ ನಾವು ರೆಡಿ ಇದ್ದೀರಿ, ನೈಸ್ ಬಗ್ಗೆ ರೆಡಿ ಇದ್ದೀರಿ, ಬಿಡದಿ ಬಗ್ಗೆ ರೆಡಿ ಇದ್ದೀರಿ, ರೇಷನ್ ಕಾರ್ಡ್ ರದ್ದು ಮಾಡಿದ್ದಾರೆ ಅದ್ರ ಬಗ್ಗೆನೂ ನಾವು ರೆಡಿ ಇದ್ದೀರಿ, 5 ತಿಂಗಳಿಂದ ಪೆನ್ಷನ್ ಕೊಟ್ಟಿಲ್ಲ ಅದ್ರ ಬಗ್ಗೆನೂ ನಾವು ರೆಡಿ ಇದ್ದೀರಿ. ಎಲ್ಲರೂ ಒಬ್ಬನಾಗೆ ಒಂದು ಕೋಟಿ ದಲಿತರಿದ್ದಾರೆ, 1 ಕೋಟಿ ದಲಿತರು ಬೇಕಾ, ಒಬ್ಬ ನಾಗೇಂದ್ರ ಬೇಕಾ? 1 ಕೋಟಿ ದಲಿತರು ಬೇಕಾ, ಒಬ್ಬ ನಾಗೇಂದ್ರ ಬೇಕಾ? ಕಾಂಗ್ರೆಸ್ ಅವರಿಗೆ ಒಬ್ಬ ನಾಗೇಂದ್ರ ಬೇಕು, 1 ಕೋಟಿ ದಲಿತರು ಬೇಡ. ಅದರಿಂದಲೇ ಇವತ್ತು ಇಷ್ಟೆಲ್ಲ ಪರಿಸ್ಥಿತಿ ಆಗ್ತಾ ಇದೆ ಅಧ್ಯಕ್ಷರೇ. ಇವತ್ತು ಕರ್ನಾಟಕದಲ್ಲಿ ದಲಿತರೆಲ್ಲ ಎದ್ದಿದ್ದಾರೆ. ನಮ್ಮ ನ್ಯಾಯ ಕೊಡಿ, ನಮ್ಮ ದುಡ್ಡು 187 ಕೋಟಿ ನಮ್ಮ ಅಕೌಂಟ್ ಬರಬೇಕು, ಟ್ಯಾಕ್ಸ್ ಪೇಯರ್ಸ್ ಹಣ ನಮ್ಮ ಅಕೌಂಟ್ ಬರಬೇಕು. ಅಧ್ಯಕ್ಷ, ಯಾವ ಪುರುಷಾರ್ಥಿಗೆ ಪ್ರಶ್ನೋತ್ತರ ನಡೆಸ್ತಾ ಇದ್ದೀರಾ ನೀವು ಅಧ್ಯಕ್ಷ? ಅಧ್ಯಕ್ಷ ಸನ್ಮಾನ್ಯ ಅಧ್ಯಕ್ಷ ಅವಕಾಶ ಕೊಡಬೇಕು. ಕಳೆದ 1 ವಾರದಿಂದ ನಮ್ಮ ಉದ್ದೇಶ ಇರ್ತಕ್ಕಂಥದ್ದು ನಾಗೇಂದ್ರ ಅಂತಲ್ಲ, ನಮ್ಮ ಉದ್ದೇಶ ಇರೋದು 1 ಕೋಟಿ ದಲಿತ ಇದಾರಲ್ಲ ಅವ್ರು ಮುಖ್ಯ. ನಾಗೇಂದ್ರ ದಲಿತರನ್ನ ಅನ್ಯಾಯ ಮಾಡ್ತಾ ಇದ್ದಾರೆ, ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ, ಘೋಷಣೆ ಮಾಡ್ತಾ ಇದ್ದಾರೆ. 187 ಕೋಟಿ ಇವರೆಲ್ಲ ಕಾಂಗ್ರೆಸ್ ಅವರೆಲ್ಲ ಹಂಚ್ಕೊಂಡ್ಬಿಟ್ಟಿದ್ದಾರೆ. ಎಲೆಕ್ಷನ್ ಅಲ್ಲಿ, ಲೋಕಸಭಾ ಎಲೆಕ್ಷನ್ಗೆ ಅಷ್ಟು ದುಡ್ಡು 187 ಕೋಟಿನ 600 ಅಕೌಂಟ್ಗೆ ಕನ್ವರ್ಟ್ ಮಾಡಿ ಅದನ್ನ ಸ್ವಾಮಿಗೌಡ ಎಲ್ಲೋ ಒಂದು ಕಡೆ ನಾಗೇಂದ್ರ ಹೆಸರಿನಿಂದ ಹೋರಾಟ ನಡೀತಾ ಇದೆ. ಇದು ನನ್ನ ಗಂಭೀರ ಆರೋಪ. ನಂಜೇಗೌಡ, ನೀರಾವರಿ ಉತ್ತರ ಕರ್ನಾಟಕದಲ್ಲಿ ಕೃಷ್ಣಾ ನೀರಾವರಿ ಬಗ್ಗೆ ಚರ್ಚೆ ಆಗಬೇಕು, ಬರಗಾಲ ಬಗ್ಗೆ ಚರ್ಚೆ ಆಗಬೇಕು. ಕೆಪಿಎಸ್ಸಿಯಲ್ಲಿ ಭಾರಿ ಭ್ರಷ್ಟಾಚಾರ ನಡೀತಾ ಇದೆ.
ಅದೇ ರೀತಿ ಅಧ್ಯಕ್ಷರ ಉತ್ತರಗಳನ್ನು ಒದಗಿಸಲಾಗಿದೆ. ಇನ್ನಿತರ ಫಲವತ್ತಾದ ಜಮೀನುಗಳ ಭೂಸ್ವಾಧೀನ ಚರ್ಚೆ ಮಾಡಬಾರ್ದು ಅನ್ನುವಂತಹ ಉದ್ದೇಶದಿಂದ ಸರ್ಕಾರಗಳು ಯಾವುದೇ ಕೆಲವೊಂದು ಬಿಜೆಪಿ ನಾಯಕರು ಮುಖ್ಯಮಂತ್ರಿಗಳು ಒಂದಾಗಿ ಈ ರೀತಿ ನಾಗೇಂದ್ರ ನೆಪ ಮಾಡಿಕೊಂಡು ಸದನವನ್ನು ನಡೆಸಲಿಕ್ಕೆ ಬಿಡ್ತಾ ಇಲ್ಲ. ಅದಕ್ಕೆ ಅಧ್ಯಕ್ಷರು ನಮಗೆ ಅವಕಾಶ ಕೊಡಬೇಕು. ಸರ್ಕಾರಗಳು ಯಾರು ಧರಣಿ ಬರಲಿ, ಯಾರು ಸದನದಲ್ಲಿ ಮಾತಾಡಬೇಕಾದ್ರೆ ಅವಕಾಶ ಕೊಡಬೇಕಂತ ಹೇಳಿ ಅವರು ಸಕ್ರಮ ಮಾಡಿಕೊಳ್ಳೋದ್ರಲ್ಲಿ ನಾವು ಸರ್ಕಾರ ಕೂಡ ಗಮನ ಹರಿಸಲಿಲ್ಲ. ಉಪಮುಖ್ಯಮಂತ್ರಿಗಳು ಉತ್ತರ ಕೊಟ್ಟಿದ್ದಾರೆ. ನಾನು ಅವರನ್ನು ರಿಕ್ವೆಸ್ಟ್ ಮಾಡ್ಕೊಳ್ತೇನೆ, ಹಿಂದೆ ಕಾಂಗ್ರೆಸ್ ಸರ್ಕಾರ ಉಳುವನ ಭೂಮಿ ಅಂತೇಳಿ ಒಂದು ಸಹಕಾರ ಕೊಟ್ಟಿತ್ತು. ಅದೇ ರೀತಿ ನಮ್ಮ ಉಪಮುಖ್ಯಮಂತ್ರಿಗಳು ಏನು ಹಿಂದಿನ ಸರ್ಕಾರಗಳು ಅವಕಾಶ ಮಾಡಿಕೊಟ್ಟಿತ್ತು 53, 57, ಇವತ್ತು ಸುಮಾರು ಜನ ರೈತರು ಆ ಜಮೀನನ್ನ ಉಳುಮೆ ಮಾಡಿಕೊಂಡು ಅವರು ಸಂಸಾರವನ್ನು ಮಾಡ್ತಾ ಇದ್ದಾರೆ. ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕಂತಂದ್ರೆ ಇಲ್ಲಿ ಏನಾಗಿದೆ ನಾನು ನೋಡಿದೆ, ಸುಮಾರು ಅಪ್ಲಿಕೇಶನ್ಸ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ 14 ಲಕ್ಷ ಅಪ್ಲಿಕೇಶನ್ ಒಟ್ಟು ಅಪ್ಲಿಕೇಶನ್ಸ್ ನೀವು ಹೇಳ್ದಂಗೆ ಧರಣಿಗೆ ಬಂದಿದ್ದೀರಿ ಅಧ್ಯಕ್ಷರೇ. ನೀವೇ ಹೇಳಿದ್ರಲ್ಲ ಧರಣಿಗೆ ಬನ್ನಿ ಅಂತ. 53, 57 ಇದೆ ಅಧ್ಯಕ್ಷ. ಉತ್ತರದಲ್ಲಿ ಧರಣಿಗೆ ಬನ್ನಿ ಅಂತ ಹೇಳಿದ್ರೆ ಬಂದ್ಬಿಟ್ಟಿದ್ದೀರಿ ನೋಡಿ. ಪುರಸ್ಕೃತಗೊಂಡಿದ್ದವು 6,98,933 ಕೊಟ್ಟಿದ್ದಾರೆ. ಅಲ್ಲಿಗೆ ಸರ್ಕಾರ ಕೊಟ್ಟಂತ ರೈತರಿಗೆ ಅವಕಾಶ ಎಷ್ಟು ಮಾತ್ರ ಅನುಕೂಲ ಆಗ್ತಾ ಇದೆ ಅಧ್ಯಕ್ಷ. ರೈತ ಉಳುಮೆ ಮಾಡ್ಕೊತಾರಂತ ಜಮೀನ ನಾವು ಅವಕಾಶ ಮಾಡಿಕೊಟ್ಟಿದ್ರೆ 53, 57 ಹಾಕೊಡೋದಕ್ಕೆ ಖಾಲಿ ಮಾಡಿಸೋದಕ್ಕೆ ಸಾಧ್ಯನೇ ಇಲ್ಲ ಅಧ್ಯಕ್ಷರೇ. ಅದಕ್ಕಾಗಿ ತಾವು ಸರ್ಕಾರ ಅವ್ರಿಗೆ ಸಕ್ರಮ ಮಾಡಿಕೊಡ್ಬೇಕು. ಮತ್ತೆ ದರ್ಖಾಸ್ತು ಕಮಿಟಿ ಅಂತ ಏನಿದೆ ಅದಕ್ಕೆ ಅಧಿಕಾರನ ಕೊಟ್ಟಿಲ್ಲ ಅಧ್ಯಕ್ಷ. ಉದಾಹರಣೆ ಒಂದು ಮಾಹಿತಿಯನ್ನ ನಮ್ಮ ಉಪಮುಖ್ಯಮಂತ್ರಿ ಕೊಡ್ತಾರೆ ಅಧ್ಯಕ್ಷ. ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಅಧ್ಯಕ್ಷ ತಾಲೂಕು ಒಂದು ಮಾಹಿತಿಯನ್ನ ಉಪಮುಖ್ಯಮಂತ್ರಿ ಕೊಡ್ತಾರೆ ಅಧ್ಯಕ್ಷ. ಶ್ರೀನಿವಾಸಪುರದಲ್ಲಿ 12,530 ಅಪ್ಲಿಕೇಶನ್ಸ್ ಇದೆ ಅಧ್ಯಕ್ಷ. ಅದರಲ್ಲಿ ರಿಜೆಕ್ಟ್ ಮಾಡಿರೋದು 12,800 ಅಪ್ಲಿಕೇಶನ್ಸ್. ಬರೀ ಒಪ್ಕೊಂಡಿರೋದು 533 ಮಾತ್ರ ಶ್ರೀನಿವಾಸಪುರ. ಕೋಲಾರ 12,056 ಅಪ್ಲಿಕೇಶನ್ಸ್ ಇದ್ರೆ ಅದರಲ್ಲಿ 743 ಅಪ್ಲಿಕೇಶನ್ ಮಾತ್ರ ಅಕ್ಸೆಪ್ಟ್ ಮಾಡಿದೆ. 16,313 ಅಪ್ಲಿಕೇಶನ್ಸ್ ರಿಜೆಕ್ಟ್ ಮಾಡಿದ್ವಿ ಅಂತ ಅಧ್ಯಕ್ಷ. ನಂದೇ ಕ್ಷೇತ್ರ ಮಾಲೂರು ತಾಲೂಕಲ್ಲಿ ಅಧ್ಯಕ್ಷ 10,866 ಅಪ್ಲಿಕೇಶನ್ಸ್ ಇದ್ರೆ ಬರೀ 862 ಅಪ್ಲಿಕೇಶನ್ಸ್ ಮಾತ್ರ ಅಕ್ಸೆಪ್ಟ್ ಆಗಿದೆ. 9,968 ಅಪ್ಲಿಕೇಶನ್ ರಿಜೆಕ್ಟ್ ಮಾಡಿದ ಅಧ್ಯಕ್ಷ. ಇದು ಜಿಲ್ಲಾಧಿಕಾರಿಗಳು ಮಾಡಿರೋದು ಅಂತ ಹೇಳ್ತಾರೆ ಅಧ್ಯಕ್ಷ. ಇನ್ನೊಂದು ಇಲ್ಲಿ ಪ್ರಾಬ್ಲಮ್ಸ್ ಏನಾಗಿದೆ ಅಧ್ಯಕ್ಷ ಅಂದ್ರೆ ರಾಜ್ಯಗಳಿಗೆ ಜಾಗವನ್ನ ರಿಸರ್ವ್ ಮಾಡಬೇಕು ಅಂತಿದೆ ಅಧ್ಯಕ್ಷ. ನಾನು ಉಪಮುಖ್ಯಮಂತ್ರಿ ಒಂದು ಮನವಿಯನ್ನ ಮಾಡ್ತೇನೆ. ಅವಕಾಶ ಮಾಡಿಕೊಟ್ಟಿದ್ದೀರಿ ರಾಜ್ಯಗಳಿಗೆ. ಈ ಗ್ರಾಮದಲ್ಲಿ ಇದೆಯಾ ಇಲ್ಲ ಪಕ್ಕದ ಗ್ರಾಮದಲ್ಲಿ ಇದೆಯಾ? ಇಲ್ಲ ಅಂದ್ರೆ ಕನಿಷ್ಠ ಅರಣ್ಯ ಇಲಾಖೆ 100 ಎಕರೆ ಇದೆ ಅಧ್ಯಕ್ಷರೇ. ರಾಜ್ಯಗಳಿಗೆ ಅವಕಾಶ ಮಾಡಿಕೊಟ್ರೆ ಏನು ರೈತರಿಗೆ 53, 57 ಅವಕಾಶ ಮಾಡಿಕೊಟ್ಟಿದ್ರೆ ಇಷ್ಟು ಅಪ್ಲಿಕೇಶನ್ಸ್ ಪೆಂಡಿಂಗ್ ಇದೆ. ತಮ್ಮ ಸರ್ಕಾರದ ಹೆಸರಿರ್ತದೆ, ತಮ್ಮ ಹೆಸರಿರ್ತದೆ, ಇವೆಲ್ಲ ಕ್ಲಿಯರ್ ಮಾಡಬಹುದು ಅಧ್ಯಕ್ಷ. ಜಿಲ್ಲಾಧಿಕಾರಿಗಳಿಗೆ ಈ ಅಪ್ಲಿಕೇಶನ್ಸ್ ಯಾವ್ದು ಉಳಿಸಬೇಕು, ಯಾವ್ದು ರಿಜೆಕ್ಟ್ ಮಾಡಬೇಕು ಅಂತ ಅಧಿಕಾರ ಕೊಟ್ಟಿದೆ ಅಧ್ಯಕ್ಷ. ಇದು ಜಿಲ್ಲಾಧಿಕಾರಿಗಳು ಸರಿಯಾಗಿ ಮಾಹಿತಿ ತಗೊಂಡೆ ಸುಮಾರು ಅಪ್ಲಿಕೇಶನ್ ರಿಜೆಕ್ಟ್ ಮಾಡಿದ್ದಾರೆ ಅಧ್ಯಕ್ಷ. ಒಂದು ಮಾಹಿತಿಯನ್ನ ನಾನು ಉಪಮುಖ್ಯಮಂತ್ರಿ ಕೊಡ್ತೇನೆ ಅಧ್ಯಕ್ಷ. ಎಲ್ಲಾ ಕಡೆ ಅಲ್ಲ, ಕೆಲವು ಕಡೆ ಮಂಡ್ಯದಲ್ಲಿ ಅಧ್ಯಕ್ಷರೇ ಕೇರ್ಪೇಟೆಯಲ್ಲಿ 18,073 ಅಪ್ಲಿಕೇಶನ್ಸ್ ಅದರಲ್ಲಿ ಬರೀ ಅಪ್ಲಿಕೇಶನ್ ಮಾಡ್ತಾರೆ. ಅಕ್ಸೆಪ್ಟ್ ಮಾಡಿದ್ದಾರೆ. ಕೆಲವು ಜಿಲ್ಲೆಗಳಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಸುಮಾರು ಕೋಲಾರ ಜಿಲ್ಲೆಯಲ್ಲಿ ತುಂಬಾ ಅನ್ಯಾಯ ಆಗಿದೆ ಅಧ್ಯಕ್ಷ. ತಾವು 53, 57 ಏನಿದ್ದಾರೆ ಉಪಮುಖ್ಯಮಂತ್ರಿ ಮಾಡಿಕೊಡ್ಬೇಕು. ಇನ್ನೊಂದು ಮಾಹಿತಿ ಕೋಲಾರ ಜಿಲ್ಲೆಯಲ್ಲಿ 63,153 ಅಪ್ಲಿಕೇಶನ್ಸ್ ಇದೆ ಅಧ್ಯಕ್ಷ. ಇನ್ನು ಎಲ್ಲ ಅಪ್ಲಿಕೇಶನ್ ಉಪಮುಖ್ಯಮಂತ್ರಿ ಗಮನಕ್ಕೆ ತರ್ತಾ ಇದ್ದಾರೆ. ಮಾನ್ಯ ಅಧ್ಯಕ್ಷರೇ,
ಸುದೀರ್ಘವಾದ ಉತ್ತರವನ್ನ ಕೊಟ್ಟಿದ್ದೇನೆ. ನಾಗೇಂದ್ರ ಬೇಕು, ಅವರು ಕಳೆದ 3 ವರ್ಷದಲ್ಲಿ ದಲಿತರು ಬೇಡ, ಏನು ಭಗವಂತ ಸಮಿತಿ ಮತ್ತು ಆಪ್ ನಲ್ಲಿ ನಾಗೇಂದ್ರ ಬೇಕು, ಅದಾನಿ ಬೇಕು, ನಮೂನೆ 53 ಡಿಸ್ಕಷನ್ ಮಾಡ್ತಾರೆ. ಅರ್ಜಿಗಳು ಎಷ್ಟು ಅಂತ ಕೇಳಿದರೆ ಅವರಿಗೆ ಮಾಹಿತಿಯನ್ನು ಕೊಟ್ಟಿದ್ದೇನೆ. 14,37,181 ಡಿಜಿಟಲೀಕರಣ ಮಾಡಿರ್ತಕ್ಕಂಥ ಅರ್ಜಿಗಳು 50, 53, 57ರಲ್ಲಿ. ಆಮೇಲೆ ಜಿಲ್ಲಾಧಿಕಾರಿಗಳಿಂದ ವಜಾ ಮಾಡಿರ್ತಕ್ಕಂಥದ್ದು ಸುಮಾರು 6,98,933. ಅದೇ ರೀತಿ ಡಿಜಿಟಲೀಕರಣ ಮಾಡಿ ಅಂತಿಮ ತೀರ್ಮಾನಕ್ಕೆ ಬಾಕಿ ಇರ್ತಕ್ಕಂಥ ಅರ್ಜಿಗಳನ್ನು ಕೂಡ ಕೊಟ್ಟಿದ್ದೇನೆ. 7,38,248. ಇದು ಪೆಂಡಿಂಗ್ ಇರ್ತಕ್ಕಂಥ ಅರ್ಜಿಗಳು ಜಿಲ್ಲಾಧಿಕಾರಿಗಳಿಂದ ಬಂದಿರತಕ್ಕಂಥದ್ದು. ಹಾಗಾಗಿ ನಾನು ಅವರಿಗೆ ಸುದೀರ್ಘವಾದ ಉತ್ತರ ಕೊಟ್ಟಿದ್ದೇನೆ. ಈ ಗೋಮಾಳದಲ್ಲಿ ಏನು 57ರಲ್ಲಿ ಮಂಜೂರು ಮಾಡತಕ್ಕಂಥದ್ದಿದೆ, ತಿರಸ್ಕಾರ ಮಾಡಿದ್ದಾರೆ. 3 ಬಾರಿ 2001ರಲ್ಲಿ ವಜಾ ಮಾಡಿ ಮತ್ತು 2021ರಲ್ಲಿ 3 ಬಾರಿ ಅದು ತಿರಸ್ಕಾರ ಆಗಿದೆ ಸುಪ್ರೀಂ ಕೋರ್ಟ್ನಲ್ಲಿ. ಆದ್ರಿಂದ ಅದನ್ನ ಮಾಡೋದಕ್ಕೆ ಬರೋದಿಲ್ಲ. ಮಿಕ್ಕ ಏನೆಲ್ಲ ಕೆಲವು ಸಲಹೆಗಳು ಕೊಟ್ಟಿದ್ದಾರೆ ಅವ್ರ ಜೊತೆಯಲ್ಲಿ ನಾನು ಚರ್ಚೆ ಮಾಡಿ ತೀರ್ಮಾನ ತಗೊಳ್ತೇನೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.